ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ನ ಬಗ್ಗೆ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಜೊತೆಗೆ ನಮ್ಮ ಗಿಫ್ಟ್ ನಿಫ್ಟಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಯಾವ ಇಂಡಿಕೇಶನ್ ಕೊಡ್ತಿದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಏನಾದರೂ ಪಾಸಿಟಿವ್ಸ್ ಇದೆಯಾ, ನೆಗೆಟಿವ್ ಇದೆಯಾ, ಇದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಏನು ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 403 ಪಾಯಿಂಟ್ಸ್ 0.83% ಡೌನ್ ಫಾಲ್ ಇದೆ. ನಿನ್ನೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ 2, 3, 5, 6% ಈ ರೀತಿ ಡೌನ್ ಫಾಲ್ ಇತ್ತು. ಬಟ್ ಕಂಪೇರ್ ಟು ದೋಸ್ ಡೌ ಜೋನ್ಸ್ ಅಲ್ಲಿ ಕಡಿಮೆ ಡೌನ್ ಫಾಲ್ ಇದೆ. ಇಲ್ಲೂ ಕೂಡ ಡೌನ್ ಫಾಲ್ ಇತ್ತು, ಆದ್ರೆ ಒಳ್ಳೆ ರಿಕವರಿ ಆಗಿದೆ. ನೋಡಬಹುದು ಡೌನ್ ಇಂದ ನಾವು ನೋಡಿದ್ರೆ ಆಲ್ಮೋಸ್ಟ್ 850 ಪಾಯಿಂಟ್ಸ್, ಆಲ್ಮೋಸ್ಟ್ ನಿಯರ್ಲಿ 2% ರಿಕವರ್ ಆಗಿದೆ. ಹಾಗಾಗಿ 403 ಪಾಯಿಂಟ್ಸ್ 0.83% ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇನ್ ಕೇಸ್ ರಿಕವರಿ ಆಗಿಲ್ಲ ಅಂದಿದ್ರೆ ಇಲ್ಲೂ ಕೂಡ 2-3% ಡೌನ್ ಇರ್ತಾ ಇತ್ತು. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲೂ ಕೂಡ 232 ಪಾಯಿಂಟ್ಸ್ 1.02% ಡೌನ್ ಫಾಲ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ಇದೆ. ನೋಡಬಹುದು ಇಲ್ಲೂ ಕೂಡ ಒಳ್ಳೆ ರಿಕವರಿ ಆಗಿದೆ. 390 ಪಾಯಿಂಟ್ಸ್ 1.76% ರಿಕವರ್ ಆಗಿದೆ. ಹಾಗಾಗಿ ನಮಗೆ ಕಡಿಮೆ ಡೌನ್ ಫಾಲ್ ಕಾಣ್ತಾ ಇದೆ. ಬಟ್ ನೆನ್ನೆನೂ ಕೂಡ ಅಲ್ಲೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು FIS ಡೇಸ್ ಆಕ್ಟಿವಿಟೀಸ್ ಕಡೆ ಬರೋದಾದ್ರೆ ಆಕ್ಚುಲಿ ಇದು 2ನೇ ತಾರೀಕಿಂದು, ನಿನ್ನೆ ಮಾರ್ಕೆಟ್ ರಜೆ ಇದ್ದಿದ್ರಿಂದ 2ನೇ ತಾರೀಕಿಂದ ನೋಡಬಹುದು 3,595 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIC 8,593 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಸೋಮವಾರ. ಇನ್ನು ಯುದ್ಧದ ಅಪ್ಡೇಟ್ ಗಳ ಕಡೆ ಬಂದ್ರೆ ನೋಡಬಹುದು US ಟು ಆಫರ್ ಇನ್ಶೂರೆನ್ಸ್ ಫಾರ್ ಗಲ್ಫ್ ಶಿಪ್ಪಿಂಗ್ ಅಂಡ್ ಎಸ್ಕಾರ್ಟ್ ಟ್ಯಾಂಕರ್ಸ್. ಅಂದ್ರೆ ಈಗಾಗಲೇ ಹಲವು ಇನ್ಶೂರೆನ್ಸ್ ಕಂಪನೀಸ್ ಇನ್ಶೂರೆನ್ಸ್ ಅನ್ನ ಕೊಡ್ತಾ ಇಲ್ಲ ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಮೂಲಕ ಹೋಗುವಂತ ಶಿಪ್ ಗಳಿಗೆ. ಅದಕ್ಕಾಗಿ ಅಮೆರಿಕ ಇನ್ಶೂರೆನ್ಸ್ ಅನ್ನ ಕೊಡ್ಲಿಕ್ಕೆ ಮುಂದಾಗ್ತಿದೆ. ಜೊತೆಗೆ ಅಮೆರಿಕದ ನೌಕಾ ಸೇನೆ ಏನಿದೆ ಅದು ಅಲ್ಲಿನ ಶಿಪ್ ಗಳನ್ನ ಎಸ್ಕಾರ್ಟ್ ಮಾಡುವಂತ ಆಫರ್ ಮಾಡ್ತಿದೆ. ಅಂದ್ರೆ ವರ್ಲ್ಡ್ ಎನರ್ಜಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ನಾವು ನೋಡ್ಕೊಳ್ತೀವಿ ಅನ್ನುವಂತ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ನೋಡಬಹುದು ಟ್ರಂಪ್ ಸೇಸ್ ಐ ಹ್ಯಾವ್ ದ ರೈಟ್ ಟು ಸ್ಟಾಪ್ ಎವ್ರಿಥಿಂಗ್ ದಟ್ ಹ್ಯಾಸ್ ಟು ಡೂ ವಿತ್ ಸ್ಪೇನ್. ಜೊತೆಗೆ ಸ್ಪೇನ್ ಬಗ್ಗೆ, ಸ್ಪೇನ್ ತನ್ನ ಏರ್ ಬೇಸ್ ಅನ್ನ ಬಳಸ್ಕೊಳ್ಳೋದನ್ನ ನಿಷೇಧ ಮಾಡಿತ್ತು, ಅದಕ್ಕಾಗಿ ಹೇಳಿರುವಂತದ್ದು. ಇನ್ನು ಇರಾನ್ ಹ್ಯಾಸ್ ಲಾಂಚ್ಡ್ ಓವರ್ 500 ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಓವರ್ 2000 ಡ್ರೋನ್ಸ್ ಇನ್ ರಿಟಾಲಿಯೇಟರಿ ಅಟ್ಯಾಕ್ ಸೋ ಫಾರ್. ಇಲ್ಲಿವರೆಗೂ ಅಟ್ಯಾಕ್ ಮಾಡಿರುವಂತದ್ದು. ನಾನು ನಿನ್ನೆ ಒಂದು ಮಾತನ್ನ ಹೇಳಿದ್ದೆ, ಸುಮಾರು 70-75 ಸಾವಿರ ಡ್ರೋನ್ಸ್ ಅನ್ನ ಇವರು ರೆಡಿ ಇಟ್ಕೊಂಡಿದ್ದಾರಂತೆ ಅಂತ. ಇದು ರಿಪೋರ್ಟ್ ಮೂಲಕ ಬರ್ತಿರುವಂತದ್ದು. ಎಕ್ಸಾಕ್ಟ್ಲಿ ಎಷ್ಟಿದೆ ಗೊತ್ತಿಲ್ಲ ಅವ್ರ ಹತ್ರ. ಬಟ್ 70,000 ಅಂದ್ರೆ ತುಂಬಾ ಜಾಸ್ತಿನೇ. ಅದರಲ್ಲಿ ಬರೀ 2,000 ಮಾತ್ರ ಇಲ್ಲಿವರೆಗೂ ಬಳಸಿದ್ದಾರೆ. ಬಾಲಿಸ್ಟಿಕ್ ಮಿಸೈಲ್ ಗಳ ಸಂಖ್ಯೆ ಕಡಿಮೆ ಇರಬಹುದು, ಅವು ಖಾಲಿ ಕೂಡ ಆಗ್ಬಹುದು. ಬಟ್ ಡ್ರೋನ್ ಗಳ ಸಂಖ್ಯೆ ಜಾಸ್ತಿನೇ ಇರೋ ತರ ಸುದ್ದಿಗಳು ಬರ್ತಾ ಇದೆ. ಏನೋ ಸೆಂಟ್ಕಾಮ್ ಅಂದ್ರೆ ಸೆಂಟ್ರಲ್ ಕಮಾಂಡ್ ಸೇಸ್ ಇರಾನ್ಸ್ ಅಬಿಲಿಟಿ ಟು ಸ್ಟ್ರೈಕ್ ಬ್ಯಾಕ್ ಇಸ್ ಡಿಕ್ಲೈನಿಂಗ್. ಅಂದ್ರೆ ಅವರು ಏನು ಸ್ಟ್ರೈಕ್ ಮಾಡ್ತಾ ಇದ್ರು ಆ ಶಕ್ತಿ ಕುಂದುತ್ತಾ ಇದೆ, ಅಂದ್ರೆ ಕಡಿಮೆ ಆಗ್ತಿದೆ ಅಂತ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಅದು ಬೇಗ ಕಡಿಮೆ ಆದ್ರೆ ಒಳ್ಳೇದು. ಮೇ ಬಿ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ, ಜೊತೆಗೆ ಟೆನ್ಷನ್ಸ್ ಕೂಡ ಕಡಿಮೆ ಆಗುತ್ತೆ. ಇನ್ನು ಮೋಸ್ಟ್ ಅಡ್ವಾನ್ಸ್ಡ್ ವೆಪನರಿ ಸ್ಟಿಲ್ ಆನ್ ದ ಶೆಲ್ಫ್ ವಾನ್ಸ್ ಇರಾನ್. ಇರಾನ್ ಹೇಳಿರೋದು ಇನ್ನು ಅಡ್ವಾನ್ಸ್ಡ್ ಶಸ್ತ್ರಾಸ್ತ್ರಗಳಿದೆ ನಮ್ಮ ಹತ್ರ, ಅದಿನ್ನು ಶೆಲ್ಫ್ ಅಲ್ಲಿ ಇದೆ, ಇನ್ನು ಅದನ್ನ ಯೂಸ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಸದ್ಯದ ಮಟ್ಟಿಗೆ ಈ ರೀತಿಯ ಅಪ್ಡೇಟ್ ಗಳು ಬಂದಿದೆ. ಇದೊಂದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು. ಇನ್ಶೂರೆನ್ಸ್ ಆಫರ್ ಮಾಡ್ತಿರೋದು, ಜೊತೆಗೆ ಎಸ್ಕಾರ್ಟ್ ಮಾಡ್ತೀವಿ ನಾವು ಟ್ಯಾಂಕರ್ಸ್ ಅಂತ ಹೇಳ್ತಿರೋದು. ಬಟ್ ಅದೆಷ್ಟರ ಮಟ್ಟಿಗೆ ಪಾಸಿಬಲ್ ಆಗುತ್ತೆ ಗೊತ್ತಿಲ್ಲ. ಲೆಟ್ಸ್ ಸಿ. ಏನೋ ಇರಾನ್ ಇಂದ ಒಂದು ಅಪ್ಡೇಟ್ ಬರ್ತಾ ಇದೆ, ರಿಪೋರ್ಟ್ ಮೂಲಕ ಬರ್ತಾ ಇರುವಂತದ್ದು. ಇದು ಕನ್ಫರ್ಮೇಶನ್ ಇನ್ನು ಇರಾನ್ ಕೊಟ್ಟಿಲ್ಲ. ನೋಡಬಹುದು ಅಯತುಲ್ಲಾ ಖಮೇನಿಸ್ ಸನ್ ಮುಜ್ತಬಾ ನೇಮ್ಡ್ ಇರಾನ್ಸ್ ನ್ಯೂ ಸುಪ್ರೀಂ ಲೀಡರ್. ಖಮೇನಿ ಅವರ ಸ್ಥಾನವನ್ನು ಅವರ ಮಗ ತುಂಬುತ್ತಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದಾವೆ. ಇನ್ನು ಇರಾನ್ ಇಂದ ಕನ್ಫರ್ಮೇಶನ್ ಬಂದಿಲ್ಲ, ಕಾದು ನೋಡ್ಬೇಕು ಅಲ್ಲಿಂದ ಏನಾದ್ರು ಕನ್ಫರ್ಮೇಶನ್ ಇವತ್ತು ಬರ್ತಾ ಅಂತ. ಏನು ರಷ್ಯಾ ಆಫರ್ಸ್ ಎನರ್ಜಿ ಸಪೋರ್ಟ್ ಆಸ್ ಇಂಡಿಯಾ ರೆಡೀಸ್ ಫಾರ್ ಪಾಸಿಬಲ್ ಹಾರ್ಮುಜ್ ಡಿಸ್ರಪ್ಷನ್ಸ್ ರಿಪೋರ್ಟ್. ಇದು ಕೂಡ ರಿಪೋರ್ಟ್ಸ್ ಮೂಲಕ ಬರ್ತಿರುವಂತದ್ದು. ಏನೋ ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಕಾರಣಕ್ಕೆ ಭಾರತ ಕ್ರೂಡ್ ನ ಕೊರತೆ ಆಗುತ್ತೆ, ಅದನ್ನ ಫುಲ್ಫಿಲ್ ಮಾಡಕ್ಕೆ ರಷ್ಯಾ ರೆಡಿ ಇದೆ ಅಂತ ಹೇಳಿದೆ ಅಂತ ಇದೆ. ರಷ್ಯಾ ಅಷ್ಟೇ ಅಲ್ಲ, ಇನ್ನು ಸಾಕಷ್ಟು ರೂಟ್ಸ್ ಇದಾವೆ. ಪ್ಲಾನ್ ಬಿ ಇದ್ದೇ ಇದೆ. ಆಫ್ರಿಕನ್ ಕಂಟ್ರೀಸ್ ಇಂದ, ಅಮೆರಿಕಾದಿಂದ, ವೆನಿಜುವೆಲಾದಿಂದ, ಅಲ್ಲಿಂದನೂ ಕೂಡ ರೈಸ್ ಮಾಡ್ಕೊಳ್ಬಹುದು. ಒಂದು ಸ್ವಲ್ಪ ಶಿಪ್ಪಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅಂದ್ರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಲ್ಲಿಂದ. ಅಂದ್ರೆ $1 to $2 per ಬ್ಯಾರೆಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಲೆಕ್ಕಾಚಾರಗಳ ಪ್ರಕಾರ. ಕೇಪ್ ಆಫ್ ಗುಡ್ ಆಫ್ ರೂಟ್ ಅನ್ನ ಬಳಸೋದ್ರಿಂದ $1 to $2 per ಬ್ಯಾರೆಲ್ ಅಂದ್ರೆ ಮ್ಯಾನೇಜಬಲ್. ಏನೋ $10 to $20 per ಬ್ಯಾರಲ್ ಅಂದ್ರೆ ಅದು ಕಷ್ಟ ಆಗೋದು. ಬಟ್ $1 to $2 ಅಂದ್ರೆ ಅಷ್ಟೇನು ಸಮಸ್ಯೆ ಆಗೋದಿಲ್ಲ. ರಷ್ಯಾ ಆಫರ್ ಮಾಡ್ತಿದೆ ಅಂತ ಸುದ್ದಿ ಇದೆ. ರಷ್ಯಾದಿಂದ ಈಗಾಗಲೇ ಸಾಕಷ್ಟು ದಿನಗಳಿಂದ ಕೂಡ ಬರ್ತಾ ಇದೆ. ಅದಿನ್ನು ಜಾಸ್ತಿ ಆಗುವಂತ ಪ್ರಾಬಬಿಲಿಟಿ ಇದ್ದೇ ಇದೆ. ಒಟ್ಟಿನಲ್ಲಿ ಎನರ್ಜಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಮಸ್ಯೆಗಳಾಗಲ್ಲ. ಪ್ರೈಸ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ, ಆಗಲ್ಲ ಅಂತ ಏನಲ್ಲ.
ಆದ್ರೆ ಸಮಸ್ಯೆ ಆಗದಿರೋ ತರ ನೋಡ್ಕೊಳ್ಳೋ ಎಲ್ಲ ದಾರಿಗಳು ಓಪನ್ ಇದೆ. ಅದಕ್ಕೇನು ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಸರ್ವೋಟೆಕ್ ರಿನ್ಯೂವಬಲ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಬ್ಯಾಡ್ ನ್ಯೂಸ್ ಏನಂತಂದ್ರೆ 73 ಕೋಟಿ ಪ್ರಾಜೆಕ್ಟ್ ಟರ್ಮಿನೇಟ್ ಆಗಿದೆ, ಅಂದ್ರೆ ಕ್ಯಾನ್ಸಲ್ ಆಗಿದೆ. ಕಂಪನಿಗೆ ಸಿಕ್ಕಿದಂತ 73 ಕೋಟಿ ಆರ್ಡರ್ ಕ್ಯಾನ್ಸಲ್ ಆಗಿದೆ. ಈ ಸುದ್ದಿ ಕಾರಣಕ್ಕೆ ಸರ್ವೋಟೆಕ್ ರಿನ್ಯೂವಬಲ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ಸುದ್ದಿಗೆ ಅಂತ. ನಂತರ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಮಂತ್ಲಿ ಕಾರ್ಗೋ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಮಾಡಿದೆ. 16% ಗ್ರೋತ್ ಇದೆ ಇಯರ್ ಆನ್ ಇಯರ್, ಚೆನ್ನಾಗಿದೆ. ಬಟ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇರುವಂತಹ ಸಂದರ್ಭದಲ್ಲಿ ಯಾವ ಒಳ್ಳೆ ಸುದ್ದಿನೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿಲ್ಲ. ಲೆಟ್ಸ್ ಸಿ ಯಾವ ರೀತಿ ಇರುತ್ತೆ ಅದಾನಿ ಪೋರ್ಟ್ಸ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ ಅಲೈಡ್ ಬ್ಲೆಂಡರ್ಸ್ ಅಂಡ್ ಡಿಸ್ಟಿಲರ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡ್ಕೊಂಡಿದೆ. ಕಿಯಾನಲ್ಲಿ 50% ಸ್ಟೇಕ್ ಅನ್ನು ತಗೊಳ್ಳುವಂತ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಅಲೈಡ್ ಬ್ಲೆಂಡರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಕ್ಯೂಪಿಡ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಹಿಂದೆ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಈಗ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ. ಮಾರ್ಚ್ 9 ರೆಕಾರ್ಡ್ ಡೇಟ್ ಆಗಿರುತ್ತೆ. ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಕ್ಯೂಪಿಡ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಕೆಲವೊಂದು ಕಾಂಪ್ಲೈನ್ಸ್ ನಾರ್ಮ್ಸ್ ಗೆ ಸಂಬಂಧಪಟ್ಟಂತೆ ಸೆಬಿ ರೆಗ್ಯುಲೇಟರಿ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಪವರ್ ಗ್ರಿಡ್ ಅನ್ನು ಕೂಡ ಇವತ್ತು ವಾಚ್ ಮಾಡಬಹುದು. ನಂತರ ಎಜಿಐ ಇನ್ಫ್ರಾ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ QIP ಲಾಂಚ್ ಮಾಡ್ತಾ ಇದೆ. ಈ QIP ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಎಜಿಐ ಇನ್ಫ್ರಾ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಡಾಬರ್ ಇಂಡಿಯಾ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಲಕ್ಸುರಿ ಸ್ಕಿನ್ ಕೇರ್ ಕಂಪನಿ ಆಗಿರುವಂತಹ D2C ನಲ್ಲಿ ಮೈನಾರಿಟಿ ಸ್ಟೇಕ್ ಅನ್ನ ಅಕ್ವೈರ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಇದಕ್ಕಾಗಿ ಸುಮಾರು 60 ಕೋಟಿಯನ್ನ ಕಂಪನಿ ಖರ್ಚು ಮಾಡ್ತಾ ಇದೆ ಮೈನಾರಿಟಿ ಸ್ಟೇಕ್ ಅಕ್ವಿಸಿಷನ್ ಗೆ. ಈ ಸುದ್ದಿ ಕಾರಣಕ್ಕೆ ಡಾಬರ್ ಇಂಡಿಯಾ ಶೇರ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಸಿಪ್ಲಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಹೊಸ ಸಬ್ಸಿಡಿಯರಿನ ಫಾರ್ಮ್ ಮಾಡಿದೆ, ಸಿಪ್ಲಾ ಮಿಡ್ಲ್ ಈಸ್ಟ್ ಅಂತ. ಈ ಸಬ್ಸಿಡಿಯರಿ ಮೂಲಕ 60-40 ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದೆ. ಸಿಪ್ಲಾ ಹಾಗೂ ಕೆಮ್ವೆಲ್ ಬಯೋಫಾರ್ಮಾ ಜೊತೆ ಬಯೋಲಾಜಿಕ್ಸ್ ಅನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಈ ಸುದ್ದಿ ಕಾರಣಕ್ಕೆ ಸಿಪ್ಲಾ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ JSW ಸಿಮೆಂಟ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಅಸ್ಸಾಂನ ಸಿಕಿಲಾಂಗ್ಸೋ ಲೈಮ್ ಸ್ಟೋನ್ ಬ್ಲಾಕ್ ಅಲ್ಲಿ ಪ್ರಿಫರ್ಡ್ ಬಿಡ್ಡರ್ ಆಗಿ ಹೊರಬಂದಿದೆ. ಈ ಸುದ್ದಿ ಕಾರಣಕ್ಕೆ JSW ಸಿಮೆಂಟ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ ನ್ಯೂಜೆನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಕೆರಿಬಿಯನ್ ಇಂದ ಸುಮಾರು 13 ಕೋಟಿ ಮೊತ್ತದ ಡೀಲ್ ಸಿಕ್ಕಿದೆ. ಡೀಲ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ನ್ಯೂಜೆನ್ ಸಾಫ್ಟ್ವೇರ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ HAL ಫೋಕಸ್ ಅಲ್ಲಿರುತ್ತೆ. ರಾತ್ರಿ ವಿಡಿಯೋದಲ್ಲಿ HAL ಬಗ್ಗೆ ಒಂದು ಸುದ್ದಿಯನ್ನ ಕವರ್ ಮಾಡಿದೆ. HAL ನ ಹೆಲಿಕಾಪ್ಟರ್ ಗೆ ಸಂಬಂಧಪಟ್ಟಂತೆ 2900 ಕೋಟಿ ಅಪ್ರೂವಲ್ ಅನ್ನ ಡಿಫೆನ್ಸ್ ಮಿನಿಸ್ಟ್ರಿ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ HAL ಅನ್ನು ಕೂಡ ಇವತ್ತು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ನಂತರ ಗೋದ್ರೇಜ್ ಪ್ರಾಪರ್ಟೀಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಕೋಲ್ಕತ್ತಾದಲ್ಲಿ 5 ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದೆ. ಸುಮಾರು 1650 ಕೋಟಿ GDV ವ್ಯಾಲ್ಯೂ ಇರುವಂತಹ ಪ್ರಾಜೆಕ್ಟ್ ಅಂತ ಹೇಳಲಾಗ್ತಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಗೋದ್ರೇಜ್ ಪ್ರಾಪರ್ಟೀಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಇವತ್ತು ಒಂದು IPO ದ ಲಿಸ್ಟಿಂಗ್ ಇದೆ. ಇನ್ನೊಂದು ಹೊಸ IPO ಇವತ್ತು ಓಪನ್ ಆಗ್ತಾ ಇದೆ. RNGS ರೇವಾ ಡೈಮಂಡ್ ಜ್ಯುವೆಲರಿ ಲಿಸ್ಟಿಂಗ್ ಇರುತ್ತೆ ಇವತ್ತು. ಬಟ್ ನೋಡಬಹುದು ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇಶ್ಯೂ ಪ್ರೈಸ್ ಬಂದು 386, GMP 366 ಇದೆ. ಅಂದ್ರೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತದೆ. ಮೊನ್ನೆ ಕೂಡ 2 IPO ದ ಲಿಸ್ಟಿಂಗ್ ಇತ್ತು. 2 ಕೂಡ ಬಿಗ್ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡುದು. PNGS ರೇವಾ ಡೈಮಂಡ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಲಿಸ್ಟಿಂಗ್ ಆಗುತ್ತೆ ಇವತ್ತು ಅಂತ. ನಂತರ ಸೆಡಮ್ಯಾಕ್ ಇದು ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ. 1352 ಇಶ್ಯೂ ಪ್ರೈಸ್ ಇದೆ. ಬಟ್ 1335 ಟ್ರೇಡ್ ಆಗ್ತಿದೆ. ಅಂದ್ರೆ ಇದು ಕೂಡ ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಿದೆ. ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿಲ್ಲ, ಹಾಗಾಗಿ IPO ಗಳ GMP ಕೂಡ ವೈಪೌಟ್ ಆಗಿದೆ. ಹಾಗಾಗಿ ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ. ಇಂಟ್ರೆಸ್ಟ್ ಇರೋ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಇವತ್ತಿಂದ ಓಪನ್ ಆಗ್ತಾ ಇದೆ ಸೆಡಮ್ಯಾಕ್ ಮೆಕಾಟ್ರಾನಿಕ್ಸ್. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. 545 ಪಾಯಿಂಟ್ಸ್ ಅಥವಾ 2.18% ಡೌನ್ ಫಾಲ್ ಇದೆ. ನಿನ್ನೆ ಕೂಡ ಮೋರ್ ದನ್ 2% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಕೂಡ ಅಗೇನ್ ಮೋರ್ ದನ್ 2% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಸದ್ಯದ ಮಟ್ಟಿಗೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಕ್ಕೈಯಲ್ಲಿ ನೋಡಬಹುದು ನಿಯರ್ಲಿ 3% ಇದೆ. ಆಲ್ಮೋಸ್ಟ್ 3% ಆಗಿ ಹೋಯ್ತು. ಈಗ ನೋಡಬಹುದು 3.13% ಆಯ್ತು. ಸ್ಟ್ರೈಟ್ ಟೈಮ್ಸ್ 1.5%, ಆಂಗ್ಸೆಂಗ್ 2%, ತೈವಾನ್ ವೇಟೆಡ್ 3%, ಕೋಸ್ಪಿ ನೋಡಬಹುದು ಇವತ್ತು ಕೂಡ 6.5%, ನಿನ್ನೆ 7%, ಇವತ್ತು 6.5%. ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕೊರಿಯನ್ ಮಾರ್ಕೆಟ್ ಅಲ್ಲಿ. ಇನ್ನು ಜಕಾರ್ತಾ ಇದು ನಿನ್ನೆದು 1% ಡೌನ್ ಆಗಿದೆ. ಶಾಂಘೈ ಕಂಪೋಸಿಟ್ 0.75% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಓವರ್ ಆಲ್ ಇವತ್ತು ಕೂಡ ಬ್ಲಡ್ ಬಾತ್ ಆಗುವ ಎಲ್ಲ ಲಕ್ಷಣಗಳಿದೆ. ನಿನ್ನೆ ಮಾರ್ಕೆಟ್ ರಜೆ ಇದ್ದಿದ್ದರಿಂದ ನಾವು ಬಚಾವಾದ್ವಿ. ಇವತ್ತು ಮಾರ್ಕೆಟ್ ಓಪನ್ ಇದೆ. ಮೇ ಬಿ ಎಲ್ಲರೂ ಇವತ್ತಿನ ಬ್ಲಡ್ ಬಾತ್ ಗೆ ರೆಡಿ ಮಾರ್ಕೆಟ್ ಅಲ್ಲಿ.
ಸೊ ಖಂಡಿತ ಮಾರ್ಕೆಟ್ ಅಂತೂ ತುಂಬಾ ಒಳ್ಳೆ ಅವಕಾಶವನ್ನ ಕೊಡ್ತಾ ಇದೆ. ಪಾನಿಕ್ ಆಗದೆ ಇದ್ರೆ ಸಾಕು ಇನ್ವೆಸ್ಟರ್ಸ್. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಕಡೆ ಬಂದ್ರೆ ಇಲ್ಲಿ 0.32% ಡೌನ್ ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ, ಅಥವಾ 154 ಪಾಯಿಂಟ್ಸ್ ಆಸ್ ಆಫ್ ನೌ. ಇನ್ನು ಕಮಾಡಿಟೀಸ್ ಕಡೆ ಬಂದ್ರೆ ಬ್ರೆಂಟ್ 0.75% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ, $82 ನ ತಲುಪಿದೆ. 85 ವರೆಗೂ ಕೂಡ ಹೋಗಿತ್ತು ನಿನ್ನೆ, ಸದ್ಯದ ಮಟ್ಟಿಗೆ 82 ರೇಂಜ್ ಅಲ್ಲಿ ಇದೆ. ಗೋಲ್ಡ್ ಅಲ್ಲಿ 1.7% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಿನ್ನೆ ಆಕ್ಚುಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಡೌನ್ ಆಗಿತ್ತು, ಇವತ್ತು ಸದ್ಯದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಡಾಲರ್ ಇಂಡೆಕ್ಸ್ ಕಡೆ ಬಂದ್ರೆ 99.17 ಆಗಿದೆ. ಡಾಲರ್ ಇಂಡೆಕ್ಸ್ ಸ್ಟ್ರಾಂಗ್ ಆದ್ರೆ ಬಾಂಡ್ ಕಡೆ ಇನ್ಫ್ಲೋ ಜಾಸ್ತಿ ಆಗುತ್ತೆ, ಈಕ್ವಿಟೀಸ್ ಹಾಗೂ ಗೋಲ್ಡ್ ಅನ್ನು ಬಿಟ್ಟು. USD INR ನೋಡೋದಾದ್ರೆ ನೋಡಬಹುದು 91.47 ಅಲ್ಲಿ ಟ್ರೇಡ್ ಆಗ್ತಿದೆ. ಆಕ್ಚುಲಿ ಇದು ಮೊನ್ನೆದು 2ನೇ ತಾರೀಕಿಂದ ನೋಡಬಹುದು, ಆಲ್ಮೋಸ್ಟ್ ನಿನ್ನೆ 92 ಕ್ರಾಸ್ ಮಾಡ್ಬಿಟ್ಟಿದೆ. ರುಪಿ ಕೂಡ ವೀಕ್ ಆಗಿದೆ. ಎಲ್ಲ ಕಡೆಯಿಂದ ಕೂಡ ಹೊಡೆತಗಳು ಅಂತಾನೆ ಹೇಳ್ಬೋದು ಸದ್ಯದ ಮಟ್ಟಿಗೆ. ನೋಡೋಣ, ಬ್ಲಡ್ ಬಾತ್ ಗೆ ರೆಡಿ ಇರಿ. ಇನ್ ಕೇಸ್ ಏನಾದ್ರು ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಂತ ರಿಕವರಿ ಬಂದ್ರೆ ಅದೇ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಲೆಟ್ಸ್ ಸಿ. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇದು ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ಕಂಟೆಂಟ್ ಅನ್ನ ಹೊಂದಿರುವಂತ ಪ್ರೋಗ್ರಾಮ್ ಆಗಿರುತ್ತೆ. 6 ಮಂತ್ಸ್ ಇರುತ್ತೆ. ಹಾಗೆ ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ, ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಸ್ಟಡಿ ಮಾಡ್ಲಿಕ್ಕೆ ಏನೆಲ್ಲ ಚೆಕ್ ಮಾಡಬೇಕು, ಫಂಡಮೆಂಟಲ್ಸ್ ಆಗ್ಬೋದು, ಟೆಕ್ನಿಕಲ್ಸ್ ಆಗ್ಬೋದು, ಈ ರೀತಿ 10 ಹಲವು ವಿಷಯಗಳನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.